ಸೊ ತುಂಬ ಒಬ್ಸೆಷನ್ ಮೂವಿನ ಥಿಯೇಟರಲ್ಲಿ ನೋಡೋಣ ಅಂತ ಅಂದ್ಕೊಂಡೆ. ಇಂಡಿಯನ್ ಸೆನ್ಸರ್ ಬೋರ್ಡ್ ಆ ಆಸೆಗೆಲ್ಲ ಮಣ್ಣಾಕ್ತು. ತುಂಬ ಜನ ಇಂಟರ್ನೆಟ್ಟಲ್ಲಿ ಹೇಳ್ತಿದ್ರು ಸೀನ್ ಕಟ್ಟಾಗಿದ್ರು ಕೂಡ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹಾಳು ಮಾಡೋಲ್ಲ ಅಂತ. ಬಟ್ ಕೆಲವು ಶಾಕ್ ವ್ಯಾಲ್ಯೂಸ್ ಇದೆಯಲ್ಲ, ಅದನ್ನು ಕಂಪ್ಲೀಟ್ ರಾನೆಸ್ಸಿಂದ ಫಸ್ಟ್ ಟೈಮ್ ನೋಡಿದ್ರೇ ಸ್ಯಾಟಿಸ್ಫೈ ಆಗೋದು. ನಾನು ಪಕ್ಕ ಥಿಯೇಟರ್ಗೆ ಹೋಗಿ ಹಾಫ್ ಕಟ್ ಆಗಿರೋ ಸೀನ್ ನೋಡಿದ್ರೆ ಪೂರ್ತಿ ಮೂವಿ ಆ ಸೀನ್ ಹೇಗಿರ್ಬೋದು ಅಂತ ಯೋಚನೆ ಮಾಡ್ಕೊಂಡೇ ಕೂತ್ಕೊತೀನಿ. ಮೂವಿ ಎಂಜಾಯ್ ಮಾಡೋಕ್ಕಾಗಲ್ಲ. ಅದು ನನ್ನ ಓವರ್ ಥಿಂಕಿಂಗ್ ಮೈಂಡ್ದು ಪ್ರಾಬ್ಲಮ್ಮು. ಆದರೆ CBFCಲಿ ಸರ್ಟಿಫಿಕೇಟ್ ಕೊಡೋರ ಮೈಂಡ್ಗೆ ಏನಾಗಿದೆ? ಅವರ ಮೈಂಡಲ್ಲೂ ಏನಾದರೂ ಪ್ರಾಬ್ಲಮ್ ಇದೆಯಾ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಇವಾಗೆ ಕನ್ಫೆಸ್ ಮಾಡ್ತಿದ್ದೀನಿ ದಟ್ ನಾನಿನ್ನೂ ಒಬ್ಸೆಷನ್ ನೋಡಿಲ್ಲ. ದುಡ್ಡಿಲ್ಲ ಅಥವಾ ಟೈಮ್ ಇಲ್ಲ ಅಂತ ಅಲ್ಲ, ಅವೆರಡು ಇದ್ದರೂ ಕೂಡ 3 ವೀಕ್ಸಿಂದನೂ ಒಬ್ಸೆಷನ್ ನಿಯರೆಸ್ಟ್ ಥಿಯೇಟರಲ್ಲಿ ಓಡ್ತಿದ್ರು ಕೂಡ, ನನಗೆ ಆ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ಅರ್ಜಿ ಆಯ್ತಿದ್ರು ಕೂಡ ಆ ಮೂವಿ ಜಸ್ಟ್ ಬಿಕಾಸ್ ಕೆಲವು ಶಾಕ್ ವ್ಯಾಲ್ಯೂ ಸೀನ್ ಕಟ್ಟಾಗಿದೆ ಅಂತ ನಾನು ನೋಡಿಲ್ಲ ಇನ್ನು. ಆ್ಯಂಡ್ ಸೆಕ್ಸ್ ಸೀನ್ಗೆ ಇಷ್ಟೊಂದು ಬಲ್ಗೆಟ್ ಇದೆಯಾ ಅಂತ ಕೇಳ್ಬೋದು ನೀವು. ವೆಲ್ ಎಸ್, ಐ ಮೀನ್ ನೋ. ಏನು ಹೇಳಿಸ್ತಿದ್ದೀರಾ ನೀವು? ನೋ, ಸೆಕ್ಸ್ ಸೀನ್ಗೆ ಅಲ್ಲ. ಲೈಕ್ ನಾನು ಓಪನ್ಹೈಮರ್ ಮೂವಿ ಥಿಯೇಟರಲ್ಲಿ ನೋಡಿದಾಗೆ ಅಲ್ಲಿನ ಒಂದು ನ್ಯೂಡ್ ಸೀನ್ನ ಎಷ್ಟು ಕ್ಲೆವರಾಗಿ ಕಟ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಮ್ಮ ಇಂಡಿಯನ್ ಸೆನ್ಸರ್ ಬೋರ್ಡ್ ಎಷ್ಟು ರೀತಿ ಚಾಲಾಕ್ ಅಂತ ಗೊತ್ತಾಯಿತು. ಸೊ ನಾನು ರಿಲೇಟೆಡ್ ಮೂವೀಸಲ್ಲಿ ಆ ಥರ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡೋದನ್ನೇ ನಿಲ್ಲಿಸಿದ್ದೀನಿ. ಸೊ ಬೇಸಿಕಲಿ ನನ್ನ ಪ್ರಾಬ್ಲಮ್ ಇರೋದು ವೈಲೆನ್ಸ್. ಅಂದರೆ ವೈಲೆನ್ಸ್ ಮೂವಿಲಿ ವೈಲೆನ್ಸ್ ಇಲ್ಲದೆ ಇರೋದು. ಆ್ಯಂಡ್ ಮೋರ್ ಪ್ರಿಸೈಸ್ಲಿ ಕೆಲವು ವೈಲೆನ್ಸ್ ಸೀನ್ಸ್ನ ಮಾತ್ರ ಇಡೋದು ಮತ್ತು ಕೆಲವನ್ನ ಡಿಲೀಟ್ ಮಾಡೋದು. ಲೈಕ್ ಇಂಡಿಯನ್ ಸೆನ್ಸರ್ ಬೋರ್ಡ್ ಆಡಿಯನ್ಸ್ ಬಗ್ಗೆ ನಿಜವಾಗ್ಲೂ ಕೇರ್ ಮಾಡೋ ಹಾಗಿದ್ರೆ ಕಂಪ್ಲೀಟ್ ವೈಲೆಂಟ್ ಸೀನ್ಸ್ ಎಲ್ಲನೂ ಕಟ್ ಮಾಡಬೇಕು, ಆರೆಲ್ಸ್ ಎಲ್ಲನೂ ಹಾಗೆ ಬಿಡಬೇಕು. ಅವರಿಗೇನು ಅನಿಸುತ್ತೆ, 1 ಲೀಟರ್ ರಕ್ತ ನೋಡಿದ್ರೆ ಆಡಿಯನ್ಸ್ಗೆ ಏನೂ ಆಗಲ್ಲ, ಆದರೆ 1.1 ಲೀಟರ್ ನೋಡಿದ ತಕ್ಷಣ ತುಂಬ ಭಯಂಕರ ಅಂತ ಅನಿಸುತ್ತಾ? ಇಲ್ಲಿ ಇವರ ಪ್ಯಾಟರ್ನ್ ಅಂತೂ ಅರ್ಥನೇ ಆಗಲ್ಲ. ಒಬ್ಸೆಷನಲ್ಲಿ ಇರೋ ಸೀನ್ ತುಂಬ ವೈಲೆಂಟ್ ಅಂದರೆ ಫಸ್ಟ್ 18+ ಮಾಡಿದ್ರಿ, ಓಕೆ. 18+ ಮಾಡಿದ್ರು ಯಾಕೆ ಕಟ್ ಮಾಡ್ತೀರಾ? ನಿಜವಾಗ್ಲೂ ಆಡಿಯನ್ಸ್ ಬಗ್ಗೆ ಕೇರ್ ಮಾಡೋ ಹಾಗಿದ್ರೆ ಮಾರ್ಕೋ ಮೂವಿ ಥಿಯೇಟರಲ್ಲಿ ಬಿಟ್ಟಾಗ ಏನಾಗಿತ್ತು? ಮಾರ್ಕೋ ಮೂವಿ ಥಿಯೇಟರಲ್ಲಿ ನೋಡಿ ಎಷ್ಟೊಂದು ಜನ ಮೂರ್ಛೆ ಬಿದ್ದಿದ್ದಾರೆ, ಎಷ್ಟೊಂದು ಜನ ವಾಮಿಟ್ ಮಾಡ್ಕೊಂಡಿದ್ದಾರೆ. ಆ ಕೇಸಸ್ ಬಂದರೂ ಕಟ್ ಮಾಡಿಲ್ಲ ನೀವು. ಆದರೆ ಒಬ್ಸೆಷನಲ್ಲಿ ಇವಾಗ ದ ಬಾಯ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಈ ಥರ ವೈಲೆನ್ಸ್ ಸ್ವಲ್ಪ ನಾರ್ಮಲ್ ಆಗೋಗಿದೆ. ಹೇಳಬೇಕು ಅಂದರೆ ಮಾರ್ಕೋ ಲೆವೆಲ್ ವೈಲೆನ್ಸ್ ಪೀಕ್ ವೈಲೆನ್ಸ್ ಆಗಿತ್ತು. ಎಸ್ಪೆಷಲಿ ಆ ಫ್ಯಾಮಿಲಿ ಅಟ್ಯಾಕ್ ಸೀನು, ಆ ಸಿಲಿಂಡರ್ ಅಟ್ಯಾಕ್ ಸೀನು, ಆ್ಯಂಡ್ ಆಲ್ಸೋ ಆ ಪುಟೋನ ಹ್ಯಾಪಿ ಫೇಸ್ ನನಗೆ ನೋಡೋಕ್ಕೆ ಆಗಲಿಲ್ಲ. ಆ್ಯಂಡ್ ನಾನು ಊಟ ಮಾಡೋವಾಗ ದ ಬಾಯ್ಸ್ ಸೀರೀಸ್ ನೋಡೋ ಧೈರ್ಯ ಮಾಡಿರೋನು. ಆ್ಯಂಡ್ ಅಗೇನ್ ದುರಂಧರ್ ಥಿಯೇಟರಲ್ಲಿ ನೋಡೋವಾಗ ವೈಲೆಂಟ್ ಸೀನ್ಸ್ ಕಟ್ ಮಾಡಿದ್ರು. ಬಟ್ OTTಲಿ ಬಂದಾಗ ಪ್ರಾಬ್ಲಮ್ ಇಲ್ಲ. ಸೆನ್ಸರ್ ಆಗಂಗಿದ್ರೆ ಎಲ್ಲ ಪಾರ್ಟಲ್ಲೂ ಸೆನ್ಸರ್ ಆಗಬೇಕು ತಾನೇ. ಅದೇ ನೀವು ಥಿಯೇಟರಲ್ಲಿ ನೋಡೋಂಗಿಲ್ಲ, ಬಟ್ OTTಲಿ ಆರಾಮಾಗಿ ನೋಡ್ಬೋದು ಅಂತ. ಏನು ರಕ್ತನ LED ಸ್ಕ್ರೀನಲ್ಲಿ ನೋಡಿದ್ರೆ ಏನೂ ಆಗಲ್ಲ, ಆದರೆ ಥಿಯೇಟರ್ ಪರದೆ ಮೇಲೆ ಹಾಕಿದ್ರೆ ಪರದೆ ಅಲ್ಲೇ ಒದ್ದೆ ಆಗೋಗುತ್ತೆ ಅನ್ನೋ ಹಾಗೆ ಆಡ್ತಾರೆ. ಇಲ್ಲಿ ಇವರ ಹಿಪೋಕ್ರೆಸಿ ಅರ್ಥ ಆಗಲ್ಲ. ಆ್ಯಂಡ್ ಇದೇ ಹಿಪೋಕ್ರೆಸಿ ಕೆಟ್ಟ ಮಾತು ಹೇಳೋವಾಗೂ ಕೂಡ ಅರ್ಥ ಆಗಲ್ಲ. F ವರ್ಡ್ ಯೂಸ್ ಮಾಡಿದ್ರೆ A ಸರ್ಟಿಫಿಕೇಟ್ ವ್ಯಾಲಿಡು, A ಸರ್ಟಿಫಿಕೇಟ್ ಕೊಟ್ಟು F ವರ್ಡು ಬೀಪ್ ಮಾಡಲ್ಲ, ಓಕೆ. ಬಟ್ ಮದರ್ F ಮತ್ತು ಸಿಸ್ಟರ್ F ವರ್ಡ್ನ ಮ್ಯೂಟ್ ಮಾಡ್ತಾರೆ. ಆ್ಯಂಡ್ ಅದು ಕಂಪ್ಲೀಟ್ ಮ್ಯೂಟ್ ಕೂಡ ಮಾಡಲ್ಲ. ನೀವೇ ಯೋಚನೆ ಮಾಡಿ, A ಸರ್ಟಿಫಿಕೇಟ್ ಮೂವಿಗೆ ದೊಡ್ಡವರು ಹೋಯ್ತಾರೆ, F ವರ್ಡ್ ಓಕೆ, ಬಟ್ ಮದರ್ F ಅಲ್ಲಿ ತುಂಬ ಲಿಮಿಟ್ ಮೀರ್ಬಿಟ್ರು ಅಂತ ಏನಾದ್ರು ಇದೆಯಾ? ಲಿಮಿಟ್ ಮೀರೋ ಹಾಗಿದ್ದರೆ F ವರ್ಡ್ ಹೇಳಿದಾಗೆ ಮೀರಿದ್ದಾಯಿತು. ಆ್ಯಂಡ್ ಆಡಿಯನ್ಸ್ ಅಫೆಂಡ್ ಆಗಂಗಿದ್ದರೆ ಎರಡಕ್ಕೂ ಅಫೆಂಡ್ ಆಯ್ತಾನೆ. ಆ್ಯಂಡ್ ಆಲ್ಸೋ ಅರ್ಧ ಬೀಪ್ ಮಾಡಿದ ತಕ್ಷಣ ನಮಗೆ ಏನು ಅರ್ಥನೇ ಆಗಲ್ಲ ಅಂತ ಅಂದ್ಕೊಂಡಿದ್ದಾರೆ. ಹೇಗಿದ್ರೂ ಗೊತ್ತು ಅಲ್ಲಿ ಏನು ಹೇಳಿದ್ದಾರೆ ಅಂತ. ಸೊ ಅರ್ಧ ಬೀಪ್ ಮಾಡಿ ಏನು ಪ್ರಯೋಜನ? ಬಟ್ಟೆ ಇಲ್ದಿರೋ ವ್ಯಕ್ತಿಗೆ ಸೊಳ್ಳೆ ಪರ್ದೆ ಕೊಟ್ಟಂಗೆ ಎಲ್ಲ ಕಾಣಿಸುತ್ತೆ. ಸೊ ಒಂದು ಪೂರ್ತಿ ಬೀಪ್ ಮಾಡಿ ಡಿಕೋಡ್ ಮಾಡೋಕ್ಕೆ ಆಗಲೇಬಾರ್ದು ಆ ಲೆವೆಲ್ಗೆ. ಇಲ್ಲ ಅಂದರೆ ಬೀಪ್ ಮಾಡಲೇಬೇಡಿ. ನಾವೇನು ಚಿಕ್ಕವರಲ್ಲ. F ವರ್ಡ್ ಅರ್ಥ ಆಯಿತು, ಇದೇನಿದು ಮದರ್ F ಅಂತ ಏನೋ ಅಂದ್ರಲ್ಲ, ಅರ್ಥನೇ ಆಯ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂರಲ್ಲ. ಸೊ ಬೀಪ್ ಮಾಡೋ ಹಾಗಿದ್ರೆ A ಸರ್ಟಿಫಿಕೇಟ್ ಕೊಟ್ಟು ಏನು ಪ್ರಯೋಜನ? ಆ್ಯಂಡ್ ಕೆಟ್ಟ ಮಾತು ಬಗ್ಗೆ ಬಿಡಿ. ವಿಜುವಲ್ ಹಿಪೋಕ್ರೆಸಿ ಏನಂದರೆ ರೀಸೆಂಟಾಗಿ ಪೆದ್ದಿ ಮೂವಿ ಬಂದಿತ್ತು. ಸಾಫ್ಟ್ ಕೋರ್ನ್ ಕ್ಯಾಟಗರಿಗೆ ಬರೋ ಸೀನ್ಸ್ಗಳಿದೆ. ಈವನ್ ಹೌಸ್ಫುಲ್ 5, ಮಸ್ತಿ ಫ್ರ್ಯಾಂಚೈಸ್ ಈ ಥರ ಮೂವಿ ಬಂದಾಗ ಸೆನ್ಸರ್ ಏನು ಬಾತ್ರೂಮಲ್ಲಿ ಹೊಡ್ಕೊಳಕ್ಕೆ ಹೋಗಿರುತ್ತಾ? ಈ ಥರ ಮೂವಿ ಸೀದಾ ಮಿಸೋಜಿನಿಸ್ಟಿಕ್ ಥೀಮಲ್ಲಿ ಇರೋ ಮೂವಿ. ಇದರಲ್ಲಿ ಇವರಿಗೆ ಪ್ರಾಬ್ಲಮ್ ಇಲ್ಲ. ಪೂರ್ತಿ A ಸರ್ಟಿಫಿಕೇಟ್ ಕೂಡ ಅಲ್ಲ, UA 16+. ಸೂಪರ್ಮ್ಯಾನ್ ಮತ್ತು ಲೂಯಿಸ್ ಲೇನ್ ಕಿಸ್ ಮಾಡೋದು ಅವರ ಜನ್ಮಸಿದ್ಧ ಹಕ್ಕು, ಅದು ಮಕ್ಕಳಿಗೂ ಗೊತ್ತು. ಆದರೆ ಇಲ್ಲ, UA 13+ ಕೊಟ್ಟು ಕಿಸ್ಸಿಂಗ್ ಸೀನ್ ಕಟ್ ಮಾಡಿದ್ದೀರ. ಎಲ್ಲಿ ಮಕ್ಕಳು ಇದನ್ನು ಕಲಿತಾರೋ ಅಂತ. ಬೇರೆ ಮಕ್ಕಳ ಬಗ್ಗೆ ಗೊತ್ತಿಲ್ಲ ಅಂಕಲ್. ನಾವು ಬೆಳಗ್ಗೆ ಮ್ಯೂಸಿಕ್ ಚಾನೆಲಲ್ಲಿ ರವಿ ಮಾಮದು ಸಾಂಗ್ ಕೇಳಿಸ್ಕೊಂಡು ಬೆಳೆದಿರೋರು. ನಮಗೆ ನಾದಿನ ದಿನ ಎಲ್ಲ ಗೊತ್ತು. ಹಾಗೂ ಸೂಪರ್ಮನ್ ಕಿಸ್ ಮಾಡೋ ಸೀನ್ ಪ್ರಾಬ್ಲಮ್ಯಾಟಿಕ್ ಅನಿಸಿದರೆ ಇದಕ್ಕೂ UA 16+ ಕೊಟ್ಟಿನೇ ಬಿಡಬೇಕಿತ್ತು.
ಆ್ಯಂಡ್ ಇವರ ಕೆಲಸ ಏನಂದರೆ ಮೂವಿ ನೋಡಿ ಮೂವಿ ಯಾವ ಏಜ್ ಡೆಮೋಗ್ರಫಿಕ್ಗೆ ಸೂಟ್ ಆಗುತ್ತೆ ಅಂತ ಹೇಳೋದು ಅಷ್ಟೇ. ಆ್ಯಂಡ್ ಹೇಟ್ರೆಡ್ ಸ್ಪ್ರೆಡ್ ಮಾಡೋ ಸೀನ್ಸ್ ಇದ್ದರೆ ಅದನ್ನ ಕಟ್ ಮಾಡೋದು. ಆಡಿಯನ್ಸ್ ಏನು ನೋಡಬೇಕು ಅಂತ ಡಿಸೈಡ್ ಮಾಡೋ ಹಕ್ಕು ಅವರಿಗಿಲ್ಲ. ಅಷ್ಟೊಂದು ಇದ್ದರೆ ನೆಕ್ಸ್ಟ್ ಟೈಮಿಂದ ಎಡಿಟರ್ ಹೆಸರು ಹಾಕಬೇಡಿ. ಕ್ರೆಡಿಟ್ಸಲ್ಲಿ ಎಡಿಟೆಡ್ ಬೈ ಇಂಡಿಯನ್ CBFC ಅಂತ ಹಾಕಿ ಇಲ್ಲೂ ಸೆನ್ಸರ್ ಆಗ್ತವ್ರೆ. ಬಟ್ ನನಗೆ ಒಂದೊಂದು ಸತಿ ಅನಿಸುತ್ತೆ ಇವ್ರೇನಾದ್ರು ಲಂಚ ತಗೊಂಡು ರೇಟಿಂಗ್ ಕೊಡ್ತಾರಾ ಅಂತ. ಹಲೋ, ನಾನು ಸೂಪರ್ಮ್ಯಾನ್. ನಿಮಗೆ ಗೊತ್ತೇ ಇರಬೇಕಲ್ಲ, ನಾನು ಮಕ್ಕಳಿಗಾಗಿ ಒಂದು ಫಿಲಮ್ ಮಾಡಿದ್ದೀನಿ. ಒಂದೇ ಒಂದು ಕಿಸ್ಸಿಂಗ್ ಸೀನ್ ಇದೆ. ಸೊ ಪೂರ್ತಿ ಚಿಕ್ಕ ಮಕ್ಕಳಿಗೆ ಅಂತಲೂ ಹೇಳಲ್ಲ. ಸೆನ್ಸರ್ ಬೋರ್ಡ್ ರೇಟಿಂಗ್ ಕೊಡಿ. ಕಿಸ್ಸಿಂಗ್ ಸೀನ್ ಮಾಡಿಗೆ ರಸ್ಕಲ್ ತಗೋ 13+ ಮಕ್ಕಳಿಗೆ ಮಾತ್ರ ಪ್ರದರ್ಶನ ತೋರಿಸು. ತೊಂದರೆ ಇಲ್ಲ. ನಮ್ಮ ತಂದೆ ಹೇಳ್ತಿದ್ರು ಜನರ ರಕ್ಷಣೆ ಮತ್ತೆ ಕಿಸ್ಸಿಂಗ್ ಕಟ್. ಬಟ್ ವೈ ಮ್ಯಾನ್? ದುಡ್ಡು ಬಿಚ್ಚೆ ಆ ಸೀನ್ ಹಾಕ್ತೀನಿ. ಸರ್ಟಿಫಿಕೇಟ್ ಕೂಡ ಚೇಂಜ್ ಮಾಡಲ್ಲ. ನೋ ಮ್ಯಾನ್. ಲಂಚ ಕೇಳ್ತೀಯಾ? ನೋ. ಹಾಗಿದ್ರೆ ಕಟ್. ಮನೆಗೆ ಹೋಗು. ಮನೆ ಡಿಸ್ಟ್ರಾಯ್ ಆಗಿದೆ ಅಲ್ಲ. ವಾಟ್ ದ ಇದು ಕಟ್ಟೆ. ಪಕ್ಕ ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋ ರೀತಿನೇ ಆಗಿರುತ್ತೆ. ಇಲ್ಲ ಅಂದರೆ ಇನ್ನೇನು ಪಾಸಿಬಿಲಿಟಿ ಇದೆ ನೀವೇ ಹೇಳಿ. ಸೊ ಅದಕ್ಕೆ ಈ ಥರ ಸೀನ್ಸ್ ಕಟ್ ಮಾಡಿರ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂತ. ಮತ್ತು ಹೌಸ್ಫುಲ್ 5 ಅಂತ ಮೂವೀಸ್ಗೆ ಯಾಕೆ ಕಟ್ ಮಾಡಿಲ್ಲ ಅಂತ ನೀವು ಕೇಳಿದ್ರೆ ಅದಕ್ಕೂ ನನ್ನ ಹತ್ರ ಇಮ್ಯಾಜಿನೇಷನ್ ಸ್ಟೋರಿ ಇದೆ. ಸರ್ಟಿಫಿಕೇಟ್. ಬಟ್ ಸರ್, ನೀವಿನ್ನೂ ಮೂವಿನೇ ನೋಡಿಲ್ಲ ಅಲ್ವಾ? ಸರ್ಟಿಫಿಕೇಟ್ ಮತ್ತೆ ಕೆಟ್ಟ ಮಾತು ರಿಪ್ಲೇಸ್ ಮಾಡಿ ಸಾಫ್ಟ್ ಮಾಡು. ಸರ್, ಅದು ಸರ್ಟಿಫಿಕೇಟ್ ಮತ್ತೆ ಕೆಟ್ಟ ಮಾತು ಎಲ್ಲ ಬೇಡ ಸರ್, ಅದು ಮುಂಚಿಂದೇ ಇಲ್ಲಿ. ಸರ್ ಪ್ಲೀಸ್ ಸರ್, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಸರ್. ಸರ್ ಇಲ್ಲ ಸರ್, ಹೌಸ್ಫುಲ್ 5 ಪೂರ್ತಿ ಮೂವಿನೇ ಕಟ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ನಲ್ಲ. ಸರ್ಗೆ ಟೀ ಆರ್ಡರ್ ಮಾಡೋ. ನೀವೇನು ತಗೊಳ್ತೀರಾ ಸರ್? ಸರ್ಟಿಫಿಕೇಟ್ ವಿತ್ ಕಟ್ಸ್ ಅಥವಾ 16+ ವಿತ್ ನೋ ಕಟ್ಸಾ? ನನ್ನ ಇಮ್ಯಾಜಿನೇಷನ್ ಬ್ಯಾಡ್ ಆಗಿರ್ಬೋದು, ಬಟ್ ನನ್ನ ಥಿಯರಿ ಸರಿ ಅಂತ ನನಗನ್ನಿಸ್ತಿದೆ. ಇದು ಬಿಟ್ಟರೆ ಇನ್ನೇನು ಪಾಸಿಬಿಲಿಟಿ ನನಗಂತೂ ಕಾಣಿಸ್ತಿಲ್ಲ. ಒಂದು ಕಡೆ ವೈಲೆಂಟ್ ಸೀನ್ ಅವರ ಪ್ರಕಾರ ತುಂಬ ಭಯಾನಕ, ಇನ್ನೊಂದು ಕಡೆ ಏನೂ ಕಟ್ಸಿಲ್ಲ. ಒಂದು ಕಡೆ ಬೀಪ್ ಹಾಕ್ತಾರೆ, ಇನ್ನೊಂದು ಕಡೆ ಬೀಪ್ ಹಾಕಿದ್ರು ಬೀಪ್ ಹಾಕಿಲ್ದಿರೋ ಥರ ಕಾಣಿಸುತ್ತೆ. ಬಟ್ ಆ ಬೀಪ್ ಹಾಕಿರೋದಕ್ಕೆ ಆ ಇಲ್ಯೂಷನ್ ಕೂಡ ಬ್ರೇಕ್ ಆಗುತ್ತೆ. ಆ್ಯಂಡ್ ಪ್ರಾಬ್ಲಮ್ ಏನಂದರೆ ಥಿಯೇಟರಲ್ಲಿ ಈ ಕೆಟ್ಟ ಮಾತುಗಳನ್ನ ಕೇಳಿಸ್ಕೊಳೋ ಹಾಗಿಲ್ಲ. ಬಟ್ OTT ಸೀರೀಸಲ್ಲಿ ಈ ಕೆಟ್ಟ ಮಾತು ಆರಾಮಾಗಿ ಕೇಳಿಸ್ಕೊಬೋದು. ಅದೇ ಅರ್ಥ ಆಗಲ್ಲ. ಕಟ್ ಮಾಡೋ ಹಾಗಿದ್ದಲ್ಲಿ ಎಲ್ಲ ಕಡೆ ಕಟ್ ಆಗಬೇಕು ತಾನೆ. ಅದೇ ಸೀರೀಸಲ್ಲಿ ಓಕೆ, ನೀವು ಮನೇಲಿ ಕುತ್ಕೊಂಡು ನೋಡ್ತಿರಲ್ಲ, ಬಟ್ ಥಿಯೇಟರಲ್ಲಿ ನೋಡ್ಬಿಟ್ರೆ ಸರಿ ಇರಲ್ಲ ಅಂತ ಅನ್ಸುತ್ತಾ? ಸಂತೋಷ್ ಅನ್ನೋ ಇಂಡಿಯನ್ ಮೂವಿನ ಇಂಡಿಯನ್ಸ್ಗೆ ನೋಡೋಕೆ ಬಿಡಬೇಡಿ. ಫಾರಿನರ್ಸ್ ನೋಡಿ ಒಳ್ಳೆ ರೇಟಿಂಗ್ ಕೊಡ್ತಿದ್ದಾರೆ. ಹೋಮ್ ಬೌಂಡ್ ಅನ್ನೋ ಮೂವಿಲಿ ಕಾಸ್ಟ್ ಡಿವಿಷನ್ ಬಗ್ಗೆ ಮಾತಾಡಿದ್ರೆ ಕಾಸ್ಟ್ ಡಿವೈಡ್ ಮಾಡಿದವರು ಅಫೆಂಡ್ ಆಯ್ತಾರೆ ಅಂತ ಕಟ್ಸ್ ಹಾಕಿದ್ರಿ. ಸೂಪರ್ಮ್ಯಾನ್ ಲೂಯಿಸ್ ಲೇನ್ನ ಕಿಸ್ ಕೊಡದೆ ಸೂಪರ್ಮ್ಯಾನ್ ಮೂವಿನ ಎಂಡ್ ಮಾಡೋದು. ಸೂಪರ್ಮ್ಯಾನ್ ಕ್ಯಾಚ ಇಲ್ದಿರೋ ಸೂಟ್ ನೋಡಿದ ಹಾಗೆ ಫೀಲ್ ಆಯ್ತಿತ್ತು ಗೊತ್ತಾ? ದುರಂಧರ್ ಅನ್ಕಟ್ ವರ್ಷನ್ OTTಲಿ ನೋಡ್ಬೋದು, ಆದರೆ ಥಿಯೇಟರಲ್ಲಿ ನೋಡೋ ಭಾಗ್ಯ ಇಲ್ಲ. ಒಬ್ಸೆಷನ್ ಥೀಮೇ ಈ ವೈಲೆಂಟ್ ಒಬ್ಸೆಷನ್ ಮತ್ತು ಇಂಟಿಮೆಸಿ ಮೇಲೆ. ಆ ಮೇಜರ್ ಥೀಮ್ನೇ ಎಡಿಟ್ ಮಾಡಿದ್ದೀರಾ. ಅಲ್ಲ, ವೈಲೆಂಟ್ ಸೀರೀಸ್ ಆ್ಯಂಡ್ ಮೂವೀಸ್ನ ನಾವು OTTಲಿ ಕನ್ಸ್ಯೂಮ್ ಮಾಡ್ತೀವಿ. ಇದೇನು ನಾರ್ತ್ ಕೊರಿಯಾ ಅಲ್ಲ, ನೀವು ಯಾವ ಥರನೂ ಕನ್ಸ್ಯೂಮ್ ಮಾಡೋಕ್ಕೆ ಆಗಲ್ಲ ಅಂತ. ಒನ್ ವೇ ಆರ್ ದಿ ಅದರ್ ವೇ ನಾವು ಕನ್ಸ್ಯೂಮ್ ಮಾಡ್ತಿದ್ದೀವಿ ಆ್ಯಂಡ್ ಲೀಗಲಿನೇ ನಾವು ಹೇಳ್ತಿರೋದು. ಸೊ ಥಿಯೇಟರಲ್ಲಿ ಕಟ್ ಮಾಡಿ ಏನು ಪ್ರಯೋಜನ? ಆ್ಯಂಡ್ ನಮಗೆ ಏಜ್ ರೆಸ್ಪಾನ್ಸಿಬಿಲಿಟಿ ಇದೆ. ಚಿಕ್ಕ ಮಕ್ಕಳು ನೋಡಬಾರ್ದು, ಆ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ ತಗೊಳ್ತಾರೆ. ಆದರೆ ದೊಡ್ಡವ್ರಿಗಂತೂ ನೋಡೋಕೆ ಬಿಡಿ. OTTಲಿ ಇದಕ್ಕಿಂತ ಅಪ್ಪನಂಥ ವೈಲೆನ್ಸ್ ಸೀನ್ಸ್ ನೋಡಿರೋರಿಗೆ, ಪೂರ್ತಿ ನ್ಯೂಡ್ ಸೀನ್ಸ್ ನೋಡಿರೋರಿಗೆ, ಎಲ್ಲ ಕೆಟ್ಟ ಮಾತು ಮಂತ್ರ ಥರ ಕುಡಿದು ಅಲ್ದಿರೋರಿಗೆ ಅನ್ನೆಸೆಸರಿ ಕಟ್ಸ್ ಹಾಕಿ ವಿಯರ್ಡ್ ಏಜ್ ರೇಟಿಂಗ್ ಕೊಡ್ತೀರಾ. ಕೇಳಿದ್ರೆ ಸೊಸೈಟಿ ಹಾಳಾಗುತ್ತೆ ಅಂತ ಹೇಳ್ತೀರಾ. ಆದರೆ ಸಿನಿಮಾದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಸಮಾಜನ ಉದ್ಧಾರ ಮಾಡೋದು. ಸಿನಿಮಾದ ರೆಸ್ಪಾನ್ಸಿಬಿಲಿಟಿ ಜನರನ್ನು ಎಂಟರ್ಟೈನ್ ಮಾಡೋದು. ಪೊಲಿಟಿಷಿಯನ್ಸ್, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ವ್ಯಕ್ತಿನ ಕೆಟ್ಟ ದಾರಿಯಲ್ಲಿ ನಡೆಯೋಕ್ಕೆ ಬಿಡದೇ ಇರೋದು. ಆದರೆ ಬೇಕಿರೋದನ್ನ ಸೆನ್ಸರ್ ಹಾಕೋದು ಬಿಟ್ಟು ಅಡಲ್ಟ್ಸ್ಗೆ ಅವೈದಿರೋ ಥೀಮ್ಗೆ ಸೆನ್ಸರ್ ಹಾಕಿ ಸಮಾಜ ಉದ್ಧಾರ ಮಾಡಬೇಕು ಅಂತ ಹೇಳ್ತೀರಾ. ಉದ್ಧಾರ ಮಾಡೋ ಟೈಮಲ್ಲಿ ಮಾಡಲ್ಲ. ಸಮಾಜದಲ್ಲಿ ಡೈಲಿ ರೋಡಲ್ಲಿ ನೋಡ್ತೀವಲ್ಲ ವೈಲೆನ್ಸು, ಅದಕ್ಕಿಂತ ಕಡಿಮೆ ವೈಲೆನ್ಸೇ ಇದೆ ಮೂವೀಸಲ್ಲಿ. ಆ್ಯಂಡ್ ಅದನ್ನು ಎಡಿಟ್ ಮಾಡಿದ್ದೀರಾ. ಇದನ್ನು ಹಿಪೋಕ್ರಸಿ ಅಂತ ಹೇಳಿಲ್ಲದೆ ಇನ್ನೇನಂತ ಹೇಳಬೇಕು ಮಿಸ್ಟರ್. ನಾನು ಸೆನ್ಸರ್ ಮಾಡಿದೆ, ಯಾರ ಹೆಸರು ಅಂತ ಯಾರಿಗೂ ಗೊತ್ತಾಗಲ್ಲ, ಇಷ್ಟೇ ಹೇಳೋಕ್ಕಾಗೋದು. ಆ್ಯಂಡ್ ಈ ಥರ ವೀಡಿಯೋ ಇಂಡಿಯನ್ ಸೆನ್ಸರ್ ಬೋರ್ಡ್ ಯಾವ್ದಾದ್ರು ರ್ಯಾಂಡಮ್ ಮೂವಿನ ಸೆನ್ಸರ್ ಮಾಡಿದಾಗ ಯೂಟ್ಯೂಬರ್ಸ್ ವೀಡಿಯೋ ಮಾಡಿರೋದು ನೋಡಿದ್ದೀರಾ. ಆ್ಯಂಡ್ ನಾನು ಅದೇ ಮಾಡ್ತಿದ್ದೀನಿ, ಏನೂ ಚೇಂಜಸ್ ಆಗಲ್ಲ. ಆ ವೀಡಿಯೋಸ್ ಲಿಸ್ಟಲ್ಲಿ ನಂದು ಒಂದು ಅಂತ ಅಂದ್ಕೊಳ್ಳಿ ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ವೀಡಿಯೋ ಮಾಡು, ಸುಮ್ಮನೆ ಆಗು. ಅನ್ಎಡಿಟೆಡ್ ಸಮಾಜದಲ್ಲಿ ಎಡಿಟ್ ಆಗಿರೋ ಸಿನಿಮಾ ನೋಡು, ಮನೆಗೆ ಬಂದು CBFC ಸರ್ಟಿಫಿಕೇಟ್ ಕೊಟ್ಟಿರೋ ನಮ್ಮ ಮನೆಯವ್ರನ್ನೆಲ್ಲ ಬೈಕೊಂಡು ಓಡಾಡು. ಅನ್ಎಡಿಟೆಡ್ ಕಾಮಿಡಿ ರಿಯಾಲಿಟಿ ಶೋ ಚಿಕ್ಕ ಮಕ್ಳ ಜೊತೆ ನೋಡಿ ಮಲ್ಕೋ. ಲೈಫು ಇಷ್ಟೇನೆ ಬೋಸ್. ಏನು ಕೆಟ್ಟ ಮಾತು ಹೇಳಿದೆ ಅಂತ ಗೊತ್ತಾಯ್ತಾ? ಬಟ್ ಬೀಪ್ ಮಾಡಿದ್ನಲ್ಲ.